ಹಾಗೆ ಏನ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಅವರು ಸ್ವಲ್ಪ ಬೇಜಾರದಲ್ಲಿ ಇದ್ರು. ತನ್ನ ಮಗು ಕೂಡ ಹಾಸ್ಪಿಟಲ್ ಅಲ್ಲಿ ಉಂಟು. ನಾವು ನಿಮ್ಮ ಸೊಸೈಟಿಯಲ್ಲಿ 60,000 ರೂಪಾಯಿ ಸಾಲ ಕೂಡ ಉಂಟು ಅಂತೇಳಿ ಶಾಸಕರು ಹೇಳಿದ್ರು. ಆ 60,000 ಸಾಲವನ್ನು ಮನ್ನಾ ಮಾಡಿ ಅಂತೇಳಿ. ಮನ್ನಾ ಮಾಡಿ ಅಂತ ಹೇಳಿದ್ರೆ ಶಾಸಕರು ಕೈಯಿಂದ ಕೊಡ್ತಾರೆ. ಮನ್ನಾ ಮಾಡುವ ಅಧಿಕಾರ ನಮಗಿಲ್ಲ ಸರ್. ಅವರ ಸಾಲವನ್ನು ಕಟ್ಟಿದ್ದೇವೆ, ಅದಕ್ಕೆ ಅವರಿಗೆ ಕ್ಲಿಯರ್ ಇದೆ. 60,000 ರೂಪಾಯಿ ನಿಮ್ಮ ಸಾಲವನ್ನು ಮನ್ನಾ ಮಾಡಿದ್ದೇವೆ. ಸಾಲ ಕಟ್ಟಲಿಕ್ಕಿಲ್ಲ. ಶ್ರೀಮತಿ ಹೇಮಾವತಿ ಅವರು ಇಲ್ಲಿ ಇದ್ದವರೆಲ್ಲ ಸಾಧನೆ ಮಾಡಿದವರು ಏನಿಲ್ಲ. ಅವರು ಮೇಲೆ ಹೋಗ್ಲಿಲ್ಲ, ಕೆಳಗೆ ಹೋಗ್ಲಿಲ್ಲ, ಅಲ್ಲಿ ಇದ್ದವ್ರು ನೋಡಿ ಕಥೆ. 60,000 ಸಾಲ ಈಗ ಇನ್ನೂ ಉದ್ಧಾರ ಆಗ್ತಾರೆ. ನೀವು ನೋಡಬೇಕಾದ್ರೆ ಇನ್ನು 3 ವರ್ಷ ನಂತರ ನೋಡಿ ಅವರು ಖಂಡಿತ ಉದ್ಧಾರ ಆಗ್ತಾರೆ. ಶ್ರೀಮತಿ ಹೇಮಾವತಿ ಅವರು 50,000 50,000 ರೂಪಾಯಿಯನ್ನು ಕೊಟ್ಟಿದ್ದೀವಿ. ಹಾಗೆ ಶ್ರೀ ರಾಜಾರಾಮ್, ವಿಜಯ, ಶ್ರೀ ವಿಕ್ರಮ್ ಅಶೋಕಣ್ಣನವರ ಜವಾಬ್ದಾರಿಯಲ್ಲಿ ನೀಡ್ತೇವೆ, ಮನೆ ತೆರವುಗೊಳಿಸ್ತೇವೆ ಅಂತ ಹೇಳಿದ್ರು. ತಕ್ಷಣ ಅವರಿಗೆ 1 ಲಕ್ಷ 3 ಜನಕ್ಕೆ ಕೊಡುವಂತ ವ್ಯವಸ್ಥೆಯನ್ನು ಅಶೋಕಣ್ಣ ಮಾಡಿದರು. ಆ ಒಬ್ಬರಿಗೆ ಕೆಲಸ ಕೂಡ ಕೊಡಿಸಿದ್ದಾರೆ. ಈಗ ಅವರಿಗೆ ಸೈಟಿಗೆ ಅರ್ಜಿ. ರುಕ್ಮಯ ಅವರು ಇಲ್ಲಿದ್ದಾರ? ಮಗು ಇಲ್ಲಿದೆ. ರುಕ್ಮಯ ಇದ್ದಾರ ಅಲ್ಲಿ. ರುಕ್ಮಯ ಅವರ ಮಗಳು ಇಲ್ಲಿದ್ದಾಳೆ. ನೋಡಿ, ಇವರು ಈ ಮನೆಯವರು ಮೊದಲು ಬೇರೆಯವರ ಮಾತು ಕೇಳಿ ಪ್ರೆಸ್ ಅಲ್ಲಿ ಕೂತದ್ದು, ಪ್ರೆಸ್ನವರು ಮಾಧ್ಯಮದವರು ನೋಡಬಹುದು. ಆ ನಂತರ ಮರು ದಿವಸ ನಾವು ಅವ್ರ ಹತ್ರ ಏನು ಕೇಳಲಿಕ್ಕೆ ಹೋಗ್ಲಿಲ್ಲ. ನಾವು ಅವ್ರ ಹತ್ರ ಯಾವುದೇ ಬೇಡಿಕೆಗಳನ್ನು ಹೇಳಲಿಕ್ಕೆ ಹೋಗ್ಲಿಲ್ಲ. ಅವರಾಗಿಯೇ ಬಂದು, ನಾವು ದೇವಸ್ಥಾನದ ದೇವರ ಕೆಲಸ ಮಾಡುವವರು, ನಮಗೆ ಬೇರೆಯವರು ಎಲ್ಲ ಪ್ರೇರೇಪಣೆ ಕೊಟ್ಟು ನಾವು ಕೋರ್ಟಿಗೆ ಹೋಗಿದ್ದು ಹೌದು. ನಮಗೆ ಕೋರ್ಟಿನಲ್ಲಿ ಸ್ಟೇ ಸಿಗ್ಲಿಲ್ಲ. ನಾವು ಮಾಧ್ಯಮದಲ್ಲಿ ಮಾತಾಡಿದ್ದು ಹೌದು. ನಾವು ನಮ್ಮ ತಪ್ಪನ್ನು ಮಾಲಿಂಗೇಶ್ವರ ನಮಗಾಗಿಲ್ಲ ಮಾಲಿಂಗೇಶ್ವರ ದೇವರಿಗಾಗಿ ನಾವು ನಮ್ಮ ತಪ್ಪು ಅರಿವಾಗಿದೆ. ನಾವು ಇದನ್ನು ಮಾಲಿಂಗೇಶ್ವರ ದೇವರಿಗೆ ಬಿಟ್ಟು ಕೊಡ್ತೀವನ್ನ. ದೊಡ್ಡ ಮನೆ ಅಲ್ಲಿವರೆಗೆ ಕಮರ್ಷಿಯಲ್ ಇದ್ದದ್ದು ಇವ್ರದ್ದು, ಇದೇ ಕುಟುಂಬದವರು. ಇವ್ರದಲ್ಲ, ಇವರಿದ್ದ ಅವರು ಹಿಂದೆ ಕೊಟ್ಟದ್ದು. ಯಾವ್ದು ದಾಖಲೆಗಳು ಅವರಿಗಿಲ್ಲ. ನಾನು ಅವರ ಎದುರೇ ಹೇಳೋದು, ಅದರಲ್ಲಿ ಏನಿಲ್ಲ ದಾಖಲೆಗಳು. ಯಾರ ಹತ್ರ ಕೂಡ ಒಂದು ಪೀಸು ದಾಖಲೆಗಳಿಲ್ಲ. ಆದ್ರೆ ನಾವು ಮಾನವೀಯತೆಯನ್ನು ಮೆರೆದಿದ್ದೇವೆ ಅಂತ ನಾವು ಮೆತ್ತಿಕೊಳ್ತೀವಿ. ಅವರಿಗೆ ಕೊಡುವಂತಹ ವಿಚಾರಗಳನ್ನು ಹೇಳಿದ್ವಿ. ಇವರಿಗೆ 3 ನಿವೇಶನ ಕೇಳಿದ್ದಾರೆ. 3 ನಿವೇಶನ ಅವ್ರು ಎಲ್ಲಿ ಬೇಕಿದ್ರು ಸಿಲೆಕ್ಟ್ ಮಾಡುದು, ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಮನೆ ಕೂಡ ಕಟ್ಟಲಿಕ್ಕೆ ಸಹಾಯವನ್ನು ಮಾಡ್ತೇವೆ ಅಂತ ಹೇಳಿದೀವಿ. ಅವರಿಗೆ ದುಡ್ಡಿನ ಕೆಲಸಗಳನ್ನು ಕೂಡ ಒಬ್ಬರು ಏನಾದ್ರೆ SLC ಆಗಿದೆ, ಒಬ್ಬರಿಗೆ ಜಾಬ್ ಕೊಡ್ತೀವಿ ಅಂತ ನಾವು ಹೇಳಿದೀವಿ. ಅವ್ರಿಗೊಬ್ಬರಿಗೆ ಕೆಲಸವನ್ನು ಕೂಡ ದೇವಸ್ಥಾನದಲ್ಲಿ ಈಗ ಕೊಟ್ಟಿದ್ದೀವಿ. ಯಾರಿಗೂ ಕೂಡ ಯಾವುದೇ ಕಡಿಮೆ ಮಾಡಲಿಲ್ಲ, ಯಾರೂ ಇಲ್ಲ ಅಂತ ಹೇಳಿಲ್ಲ. ಈಗ ಅವರು ಕೂಡ ಮನೆಯನ್ನು ಬಿಟ್ಟು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಕೆಲಸ ಕೊಟ್ಟಿರುವಂತ ನಿಮಗೆ 100 ಜನಕ್ಕೆ ಕೂಡ 1 ಲಕ್ಷ ಉಂಟು. 1,15,000 ರೂಪಾಯಿ ಕೊಟ್ಟಿದ್ದೇವೆ. ಅದರಲ್ಲಿ 15,000 ನೋಡಿ ವಕೀಲರಿಗೆ ಹೋಯ್ತಲ್ಲ ಫೀಸಿಗೆ, ಅದು ಕೂಡ ಮಾಡಿ ಅದನ್ನು ಮಾಡಿಕೊಡುವ ಜವಾಬ್ದಾರಿ ನಮ್ದು. ಅವರು ಇರ್ತಾರೆ, ನಾವು ಮಾಡಿಕೊಡ್ತೇವೆ. ಇಮಿಡಿಯೇಟ್ ಹೇಳಿದಾಗೆ ಮಾತಿನಂತ ನುಡಿಯಿದೆ, ಅದನ್ನ ನಡೆಯಿದೆ, ಅದರಲ್ಲಿ ಬೇರೆ ಏನಿಲ್ಲ. ಎಸ್, ಅದು ಮೊದಲೇ ನಂಬಿಕೆ ಬರಬೇಕಿತ್ತು. ಕೋರ್ಟಿಗೆ ಹೋಗಬಾರ್ದು. ಹೃದಯದಲ್ಲಿ ಒಂದು, ಬಾಯಲ್ಲಿ ಒಂದು ಇಲ್ಲ. ಹೃದಯದಲ್ಲಿ ಇದ್ದನ್ನು ಬಾಯಲ್ಲಿ ಹೇಳುದು. ನಮಗೆ ನೋವಿತ್ತು ನೀವು ಓದಿದ್ರು, ಆದ್ರೆ ದೇವರು ಒಂದಲ್ಲ ಒಂದು ದಿವಸ ಮನಸ್ಸು ಕೊಡ್ತಾರೆ ಅಂತ ಇತ್ತು. ನೀವಾಗಿ ಬಂದಿದ್ದೀರಿ, ಒಳ್ಳೇದಾಯ್ತು. ನಿಮಗೆ ಒಳ್ಳೇದು ಮಾಡಿ. ನಾನು ಹೇಳ್ತೇನೆ ಎಲ್ರಿಗೂ, ನೀವು ಇಲ್ಲಿ ಇದ್ದು ಏನೋ ಒಂದು ನಿವೇಶನ ಕೂಡ ಮಾಡಲಿಲ್ಲ, ನೀವು ಮಾಡಿದ ಇನ್ನಲ್ಲ. ನೀವು ಇನ್ನು ಮುಂದಿನ 3 ವರ್ಷ ನೋಡಿ, ದೇವರ ಸೇವೆಗೆ ಬನ್ನಿ.
ನೀವು ಅಭಿವೃದ್ಧಿ ಹೊಂದದಿದ್ರೆ ಹೇಳಿ. ನೋಡಿ ಇಲ್ಲಿದ್ರೆ ಈಗ ಇನ್ನೇನೇ ಇರಬೇಕಿತ್ತು, ಎಲ್ಲ ಅತಂತ್ರ ಸ್ಥಿತಿಯಲ್ಲೇ ಇರಬೇಕಿತ್ತು. ನಿಮ್ಮ ಅಡಿಸ್ಥಾನ ಅಲ್ಲ, ಈಗ ನಿಮ್ಮ ಅಡಿಸ್ಥಾನ ಆಗ್ತದೆ, ನಿಮಗೆ ಜಾಗ ಆಗ್ತದೆ, ನಿಮಗೆ ಅಭಿವೃದ್ಧಿ ಹೊಂದಲಿಕ್ಕೆ ಆಗ್ತದೆ, ನಿಮ್ದಂತ ಒಂದು ಆಗ್ತದೆ. ಆಗುದಿಲ್ವಾ? ಆಗ್ತದೆ. ಇಲ್ಲ ಇಲ್ಲಿದ್ರೆ ಹೇಗೆ? ಯಾರ ಹತ್ರ ಯಾರಾದ್ರೂ ಬಂದು ಉಪದ್ರ ಕೊಡದೆ ಸರಿ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಸರಿ, ಇಂದಿನ ಹಾಗೆ ಪ್ರಸಾದ್ ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. 5 ಲಕ್ಷ ಜಾಸ್ತಿ ಆಯ್ತು. 5 ಲಕ್ಷ ಹಾಗೆ ಶ್ರೀ ಉಮಾ ಸುರೇಶ್ ರವರು